ಕುಂಭರಾಶಿಯವರಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದೇನಂದ್ರೆ ಮಹಾಸೂರ್ಯಗ್ರಹಣ. ಎಸ್, ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆ ದಿವಸ ಮಹಾಸೂರ್ಯಗ್ರಹಣ ಸಂಭವಿಸಲಿದೆ. ಆದರೆ ಈ ಮಹಾಸೂರ್ಯಗ್ರಹಣ ಭಾರತದಲ್ಲಿ ಗೋಚಾರಿಸ್ತಾ ಇಲ್ಲ, ಅಂದ್ರೆ ಕಾಣ್ತಾ ಇಲ್ಲ. ಆದ್ದರಿಂದ ಆಚರಣೆ ಇಲ್ಲ. ಆಚರಣೆ ಇಲ್ಲ ಅಂದ್ರೆ ಏನು? ಸೂರ್ಯಗ್ರಹಣ ದಿವಸ ಗ್ರಹಣದ ಸ್ಟಾರ್ಟಿಂಗ್ ಅಲ್ಲಿ, ಮಧ್ಯದಲ್ಲಿ, ಅಂದಲ್ಲಿ 3 ಸಲ ಸ್ನಾನ ಮಾಡ್ತಕ್ಕಂಥದ್ದಿರ್ಬೋದು, ಮೊದಲಿಂದ ಉಪವಾಸ ಇರ್ತಕ್ಕಂಥದ್ದಿರ್ಬೋದು, ಹೊರಗಡೆ ಓಡಾಡಬಾರ್ದು ಅನ್ನುವಂಥದ್ದಿರ್ಬೋದು, ಯಾವುದೇ ರೀತಿಯಾದಂತಹ ಅದರ್ಬೆ ಹಾಕಿಡಬೇಕು, ಯಾವುದೂ ಕಟ್ಟುಪಾಡುಗಳಿಲ್ಲ, ಆಚರಣೆಗಳೇ ಇಲ್ಲ. ಯಾಕೆ ಅಂದ್ರೆ ಕಾಣಿಸ್ತಾ ಇಲ್ಲ ಗ್ರಹಣ ಅಂತ. ಆದರೆ ಪ್ರಭಾವ ಇರುತ್ತೆ. ಯಾಕಂದ್ರೆ ಗ್ರಹಣ ಆಗ್ತಾ ಇದೆಯಲ್ಲ ಸೂರ್ಯನಿಗೆ, ಸೊ ಗ್ರಸ್ತನಾಗ್ತಿದೆ, ಅದರಿಂದಾಗಿ ಪ್ರಭಾವ ಇರುತ್ತೆ. ಸೊ ಆ ಪ್ರಭಾವ ಇದೆಯಲ್ಲ, ಅದು ನಿಮಗೆ ಅಂದ್ರೆ ಕುಂಭರಾಶಿಯವರಿಗೆ ಶುಭ ಫಲ ಇದೆ. ಯಾಕಂದ್ರೆ ಕರ್ಕಾಟಕ ರಾಶಿಯಲ್ಲಿ ಗ್ರಹಣ, ನಿಮ್ಮ ರಾಶಿಗಿಂತ 3ನೇ ರಾಶಿ, 6ನೇ ರಾಶಿ, 10ನೇ ರಾಶಿ, 11ನೇ ರಾಶಿಯಲ್ಲಿ ಗ್ರಹಣ ಆದ್ರೆ ಅದು ನಿಮಗೆ ಶುಭ ಫಲ ಅಂತ ಹೇಳ್ತಾರೆ. ಸೊ ಏನೇನು ಒಳ್ಳೇದಾಗಲಿದೆ ಹಾಗೂ ಆ ಒಳ್ಳೇದನ್ನ ಹೇಗೆ ಪಡೆದುಕೊಳ್ಳಬೇಕು ಎಲ್ಲ ಸಂಪೂರ್ಣವಾಗಿ ಒಂದು 5-10 ನಿಮಿಷದಲ್ಲಿ ತಿಳಿಸ್ಬಿಡ್ತೀನಿ. ವಿಡಿಯೋ ತುಂಬಾ ಎಳೆದಾಡಲ್ಲ, ಒಂದು 10 ನಿಮಿಷ ಒಳಗಡೆ ತಿಳಿಸ್ಬಿಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಕುಂಭರಾಶಿಯರಿಗೆ ಗೊತ್ತಾಗಬೇಕು ನಮಗೊಂದು ಒಳ್ಳೆ ಅವಕಾಶ ಇದೆ, ಇದನ್ನು ನಾನು ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ದಯವಿಟ್ಟು ಶೇರ್ ಮಾಡಿ. ನೀವು ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರು ಕೆಳಗಡೆ ಕಮೆಂಟ್ ಮಾಡಿ ಓಂ ಸೂರ್ಯನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಕುಂಭರಾಶಿಯರಿಗೆ ಈ 7.5 ಮೊದಲು ಒಂದು ಒಳ್ಳೆ ಅದೃಷ್ಟ ಕಂಡ್ರಿ. ನಿಮಗೆ ಗುರುಬಲ ಇಲ್ಲ, 7.5 ಬೇರೆ, ಇದೆಲ್ಲರ ಮಧ್ಯದಲ್ಲಿ ಏನೋ ಮರಳುಗಾಡಲ್ಲಿ ಒಯಾಸಿಸ್ ನೀರು ಸಿಕ್ಕಿದಂಗೆ ನಿಮಗೊಂದು ಸೂರ್ಯಗ್ರಹಣ ನಿಮಗೊಂದು ಒಳ್ಳೆಯ ವಿಚಾರ, ಒಂದು ಒಳ್ಳೆಯ ಶುಭ ಫಲಗಳನ್ನು ಕೊಡ್ತಾ ಇದೆ. ಯಾವ್ಯಾವ ವಿಚಾರದಲ್ಲಿ ಒಳ್ಳೇದಾಗಲಿದೆ ನೋಡಿ. ಸಪ್ತಮಾಧಿಪತಿ ಷಷ್ಠದಲ್ಲಿ ಗ್ರಸ್ತನಾಗ್ತಿದ್ದಾನೆ, ಸಪ್ತಮಾಧಿಪತಿ. ಸೊ ಅದರಿಂದ ಏನಾಗುತ್ತೆ, ಅವಿವಾಹಿತ ಕುಂಭರಾಶಿಯವರಿದ್ರೆ ವಿವಾಹದ ವಿಚಾರದಲ್ಲಿ ಇನ್ನೊಂದು 48 ದಿವಸಗಳ ಅಥವಾ 3 ತಿಂಗಳೊಳಗೆ ಒಂದು ಒಳ್ಳೆಯ ಶುಭ ವಿಚಾರ, ಒಂದು ಒಳ್ಳೆಯ ಗುಡ್ ನ್ಯೂಸ್ ಕೇಳುವ ಸಾಧ್ಯತೆ ಇರ್ತದೆ. ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಸೂರ್ಯಗ್ರಹಣದಿಂದಲೇ ಸಾಧ್ಯ ಅದು. ನೆಕ್ಸ್ಟ್, ಎರಡನೇದಾಗಿ ಆಲ್ರೆಡಿ ಮದುವೆ ಆಗಿದೆ, ಜಗಳ ಮನಸ್ತಾಪಾದಿಗಳೇನೋ ನಡೀತಾ ಇದೆ ಅಂತ ಆದ್ರೆ ಇದು ಈ ಗ್ರಹಣ, ಭೀಮನ ಅಮಾವಾಸ್ಯೆ ಮಹಾಸೂರ್ಯ ಗ್ರಹಣ ದಾಂಪತ್ಯ ಸಮಸ್ಯೆಗಳನ್ನು ತಕ್ಕ ಮಟ್ಟಿಗೆ, ಜಾಸ್ತಿ ಅಲ್ಲ ತಕ್ಕ ಮಟ್ಟಿಗಾದರೂ ಇದನ್ನು ಕಡಿಮೆ ಮಾಡಲಿಕ್ಕೆ ಒಂದು ಪ್ರಯತ್ನ ಖಂಡಿತವಾಗಿ ಆಗುತ್ತೆ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಅಷ್ಟೇ ಅಲ್ಲ, ನೀವೇನಾದರೂ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಪಾರ್ಟ್ನರ್ ಜೊತೆಗೆ ಏನೋ ಸ್ವಲ್ಪ ಜಗಳ ಮನಸ್ತಾಪಗಳು ಅಥವಾ ಅದ್ರ ಪಾರ್ಟ್ನರ್ ವಿಚಾರದಲ್ಲಿ ಒಂದು ಅಸಂತೃಪ್ತಿ ಇತ್ಯಾದಿಗಳಿದ್ರೆ ಖಂಡಿತವಾಗಿ ಹೇಳ್ತೇನೆ ಈ ಒಂದು ಮಹಾಸೂರ್ಯಗ್ರಹಣ ತುಂಬ ಅನುಕೂಲ ಮಾಡಿಕೊಡಲಿದೆ. ಬಹಳ ಕಾಲದಿಂದ ಬಹಳ ಕ್ಲೋಸ್ ಫ್ರೆಂಡು ಜಗಳ ಮಾಡ್ಕೊಂಡು ಹೋಗ್ಬಿಟ್ಟ, ಈಗ ಮಾತಾಡ್ತಾ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಏನೇ ಇಲ್ಲ ಅಂತಂದ್ರೂ ಈ ಮಹಾಸೂರ್ಯಗ್ರಹಣದ ಪ್ರಭಾವ ನಿಮ್ಮ ಸ್ನೇಹಿತ ವಾಪಸ್ ನಿಮ್ಮ ಹತ್ರ ಬರ್ತಾರೆ, ಖಂಡಿತವಾಗಿ ಅನುಕೂಲವಾಗಲಿದೆ. ದೂರ ಪ್ರಯಾಣಗಳು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಏನೇನೋ ಆಗಬೇಕಾಗಿತ್ತು ನನಗೆ ಅಂದರೆ ಕೆಲವರು ವಿದೇಶಕ್ಕೆ ಹೋಗುವಂಥ ಅವಕಾಶಗಳಿರುತ್ತೆ, ಕೈ ತಪ್ಪು ಹೋಗ್ಬಿಟ್ಟಿರುತ್ತೆ. ಕೆಲವರಿಗೆ ಅದ್ಭುತವಾದ ಟ್ರಾನ್ಸ್ಫರ್ ಇರುತ್ತೆ, ಕೈ ತಪ್ಪು ಹೋಗ್ಬಿಡುತ್ತೆ. ಕೆಲವ್ರಿಗೆ ಅದ್ಭುತವಾದ ಪ್ರಮೋಷನ್ ಇರುತ್ತೆ, ಕೈ ತಪ್ಪು ಹೋಗ್ಬಿಟ್ಟಿರುತ್ತೆ. ಯಾವುದೋ ಒಂದು ದೇಶಕ್ಕೆ ಹೋಗಬೇಕು ಅನ್ಕೊಂಡಿರ್ತಾರೆ, ಕೈ ತಪ್ಪು ಹೋಗ್ಬಿಡುತ್ತೆ, ಹೋಗಕ್ಕಾಗಿರಲ್ಲ. ಸೊ ಈ ಸೂರ್ಯಗ್ರಹಣ ನಿಮಗೆ ಆ ವಿಚಾರಗಳ ಅನುಕೂಲ ಮಾಡಿಕೊಡಲಿದೆ. ನೀವು ಇಲ್ಲಿ ಚಿಕ್ಕ ಪುಟ್ಟ ಪ್ರಯಾಣಗಳು ಮಾಡಬೇಡಿ, ಒಂದು 2-3 ತಿಂಗಳು ಅಥವಾ 42 ದಿವಸ ಅಂತ ಹೇಳ್ತೀನಿ ಬಿಟ್ರೆ, ನೀವು ವಿದೇಶಕ್ಕೆ ಹೋಗುವ ಅವಕಾಶಗಳು ಬಂದಾಗ, ಅದು ನಿಮಗೆ ಬಹಳ ಕಾಲದ ಆಸೆ ಆಗಿದ್ದಾಗ ಒಂದು ಪ್ರಯತ್ನ, ಸೂರ್ಯಗ್ರಹಣದ ಒಂದು ಅನುಕೂಲ ಖಂಡಿತವಾಗಿ ಆಗಲಿದೆ ಅಂತ ಹೇಳಿ. ಅಷ್ಟೇ ಅಲ್ಲ, ಈ ಮಹಾಸೂರ್ಯಗ್ರಹಣ ನಿಮ್ಮ ಸಾಲಗಳ ಮೇಲೆ ತುಂಬಾ ಪ್ರಭಾವ ಬೀರಲಿದೆ. ಎಂಥ ಒಳ್ಳೆಯದು, ನೀವು ತಗೊಂಡ ಸಾಲ, ಕೊಟ್ಟ ಸಾಲ, ಕೊಡಿಸಿದ ಸಾಲ, ಮಾಡಬೇಕು ಅನ್ಕೊಂಡಿರುವ ಸಾಲ, ಈಗ ಅರ್ಜೆಂಟ್ ಸಾಲ ಬೇಕು ನನಗೆ ಅಂತ ಹೇಳಿ ಪ್ರಯತ್ನ ಮಾಡ್ತಿರುವಂತಹ ನಿಮ್ಮ ಸಾಲಗಳು, ಈ ಎಲ್ಲಾ ಸಾಲಗಳ ವಿಚಾರದಲ್ಲಿ ಮಹಾಸೂರ್ಯಗ್ರಹಣ ನಿಮಗೆ ಸಹಾಯ ಮಾಡಲಿದೆ. ಸೂರ್ಯಗ್ರಹಣ ಆರಾಧನೆ, ಶಾಂತಿ ಪರಿಹಾರಗಳಾಗಬೇಕಷ್ಟೇ, ಇನ್ನೇನಿಲ್ಲ. ಸಾಲಗಳ ವಿಚಾರದಲ್ಲೂ ಅನುಕೂಲ ಆಗುತ್ತಲ್ರಿ. ಅಷ್ಟೇ ಅಲ್ಲ, ಇನ್ನೂ ವಿಚಾರಗಳು ಹೇಳ್ತೀನಿ. ಶತ್ರು, ನಿಮ್ಮ ಗುಪ್ತ ಶತ್ರು ಇರಬಹುದು, ಎಲ್ಲರ ಮುಂದೆ ನಿಮಗೆ ಅವಮಾನ ಮಾಡುವ, ನಿತ್ಯ ನಿಮಗೆ ತೊಂದರೆ ಕೊಡುವ ಶತ್ರು ಇರಬಹುದು. ನಿಮ್ಮ ಯಾವುದೇ ಶತ್ರುಗಳಿರಬಹುದು, ಅವರನ್ನ ಮೆಟ್ಟಿ ನಿಲ್ಲುವ ಒಂದು ಅದ್ಭುತವಾದ ಅವಕಾಶ, ಒಂದು ಶಕ್ತಿ, ಅವರ ಮುಂದೆ ಮೆರೆಯುವಂತಹ ಒಂದು ಅವಕಾಶ ಈ ಮಹಾಸೂರ್ಯಗ್ರಹಣ ನಿಮಗೆ ನೀಡಲಿದೆ. ರೋಗ ಬಾಧೆಗಳಿಂದಲೂ ಸಹ ನಿಮಗೆ ಪರಿಹಾರ. ಒಂದು ತುಂಬಾ ಕಾಲದಿಂದ ಅದೊಂದು ಸಮಸ್ಯೆ ಇತ್ತು ಸರ್, ಒಳ್ಳೆ ಡಾಕ್ಟರ್ ಸಿಗ್ತಾ ಇಲ್ಲ, ಒಳ್ಳೆ ಔಷಧಿ ಸಿಗ್ತಾ ಇಲ್ಲ, ಪ್ರಯತ್ನ ಮಾಡ್ತಾ ಇದ್ದೀನಿ, ಸಿಗುತ್ತೆ. ಗ್ರಹಣದ ಆರಾಧನೆಯಿಂದ ನಿಮ್ಗೆ ಒಳ್ಳೆ ಡಾಕ್ಟರ್ ಸಿಗ್ತಾನೆ, ಒಳ್ಳೆ ಔಷಧಿ ಸಿಗುತ್ತೆ, ಔಷಧಿ ಕೆಲಸ ಮಾಡ್ಲಿಕ್ಕೆ ಶುರುವಾಗುತ್ತೆ. ಇನ್ನೇನು ಬೇಕ್ರಿ, ಇಷ್ಟೆಲ್ಲ ಅದ್ಭುತವಾದ ಯೋಗ ಫಲಗಳನ್ನು ಕೊಡ್ತಾ ಇದೆ ಮಹಾಸೂರ್ಯಗ್ರಹಣ ನಿಮಗೆ. ಆದರೆ ಇದೆಲ್ಲ ಆಟೋಮೆಟಿಕ್ ಆಗಿ ಬಂದ್ಬಿಡಲ್ಲ.
ಸೂರ್ಯಗ್ರಹಣ ಆಚರಣೆ ಬೇರೆ ಇಲ್ಲ, ಆಚರಣೆ ಇದ್ರೂ ಏನಾರೊಂದು ಹೇಳ್ಬೋದಾಗಿತ್ತು. ಈಗ ಆಚರಣೆನೂ ಇಲ್ಲ. ಆದ್ದರಿಂದಾಗಿ ನೀವು ಪ್ರಯತ್ನಪೂರ್ವಕವಾಗಿ ಒಂದಿಷ್ಟು ಪರಿಹಾರಗಳು ಮಾಡ್ಕೊಂಡು ಆ ಒಂದು ಪ್ರಯೋಜನಗಳನ್ನು ಶುಭಗಳನ್ನು ಪಡೆದುಕೊಳ್ಬೇಕು. ನೀವು ಏನು ಮಾಡಬೇಕು ನೋಡಿ, 12ನೇ ತಾರೀಕು ಗ್ರಹಣ, 13ನೇ ತಾರೀಕು 2 ದಿವಸನೂ ಪರಿಹಾರ ಮಾಡ್ಕೊಳ್ಬೇಕು ನೀವು. 12ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಆದಿತ್ಯರ ದೇಹ ಸ್ತೋತ್ರ 3 ಸಲ ಓದ್ಕೊಳ್ಬೇಕು. ರವಿಗ್ರಹದ ಅಷ್ಟೋತ್ರ 3 ಸಲ ಓದ್ಕೊಳ್ಬೇಕು. ಆಮೇಲೆ ಓಂ ಸೂರ್ಯನಾರಾಯಣಾಗೆ ನಮಃ 1008 ಸಲ ಜಪ ಮಾಡಿ. ಇಲ್ವಾ ಒಂದು ವೈಟ್ ಪೇಪರ್ ತಗೊಂಡು ರೆಡ್ ಇಂಕಲ್ಲಿ ಓಂ ಸೂರ್ಯನಾರಾಯಣಾಯ ನಮಃ ಅಂತ 108 ಸಲ ಬರೀರಿ. ಜೊತೆಗೆ ಇನ್ನೊಂದು ಪೇಪರ್ ತಗೊಂಡು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ಬಿಟ್ಟು ಒಂದು 108 ಸಲ ಬರೀರಿ. ರಾಮತಾರಕ ಮಂತ್ರ ಗ್ರಹಣದ ದಿವಸ ಬರೆದ್ರೆ ತುಂಬಾ ಪವರ್ ಇರುತ್ತೆ ಅದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಮಾಡಿ, ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಮನೆ ಹತ್ರ ಇರೋ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚಕರಿಗೆ ಕೆಂಪು ಪಂಚಶಲ್ಯ, ಗೋಧಿ ಇದೆಲ್ಲ ದಾನ ಮಾಡಿ. ಅದೇ ದೇವಸ್ಥಾನದಲ್ಲಿ ನವಗ್ರಹ ಇರುತ್ತಲ್ಲ, ನವಗ್ರಹದ ಮಧ್ಯದಲ್ಲಿ ಸೂರ್ಯಗ್ರಹ ಇರ್ತಾನೆ, ಸೂರ್ಯಗ್ರಹನಿಗೆ ಪ್ರಪಂಚಾಮೃತ ಅಭಿಷೇಕ ಮಾಡಿಸೋದು, ಕೆಂಪು ಹೂಗಳಲ್ಲಿ ಅರ್ಚನೆ, ಕಾಲು ನೋವು ತನಕ ಪ್ರದಕ್ಷಿಣ ನಮಸ್ಕಾರ ಇದೆಲ್ಲ ಮಾಡಿ. ತುಂಬ ಒಳ್ಳೇದಾಗತ್ತೆ ನಿಮಗೆ. ಇದೆಲ್ಲ ಮಾಡ್ತೀನಿ ಅಥವಾ ಮಾಡೋಕ್ಕಾಗಲ್ಲ, ಏನೇ ಇರಲಿ ಇನ್ನೂ ಪವರ್ಫುಲ್ ಆಗಿರೋ ಪರಿಹಾರ ಕೇಳ್ತೀರಾ, ನಿಮಗೋಸ್ಕರ ನಿಮಗೆ ರಾಜಯೋಗವನ್ನು ಕೊಡುವಂಥ ಅದ್ಭುತ ಪರಿಹಾರ ನಾನು ಹೇಳ್ತೇನೆ ಈಗ ಮುಂದೆ, ಅದನ್ನು ಕೇಳಿಸ್ಕೊಳ್ಳಿ. ಆಗಸ್ಟ್ 12ನೇ ತಾರೀಕು ಮಹಾಸೂರ್ಯಗ್ರಹಣದ ಅಂದರೆ ಭೀಮನ ಅಮಾವಾಸ್ಯೆಗೆ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ವಿಶೇಷವಾಗಿ ರವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ದಿವಸ ಅಲ್ವಾ, ಸೊ ಅದರಿಂದ ಜ್ಯೋತಿರ್ಭೀಮೇಶ್ವರ ಮಂತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಿಮಗೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ವಿವಾಹ ದಾಂಪತ್ಯಾದಿ ವಿಚಾರಗಳ ಪರಿಹಾರಕ್ಕೆ ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಮಾಡಿ ವಿಶೇಷವಾಗಿರ್ತಕ್ಕಂಥ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿಯ ಉಂಗುರವನ್ನೇ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ನೀವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಮಹಾಸೂರ್ಯ ಗ್ರಹಣದ ದಿವಸ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಪರ್ವದ ಕಾಲದ ದಿವಸ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡಿ ಈ ಒಂದು ರಾಜಯೋಗವನ್ನು ಕೊಡುವ ರಾಜವರ್ಧನ ಮಣಿಯ ಉಂಗುರವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಇದು ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ ಸಾಕು. ಸೊ ನಾನು ಇನ್ನೂ ವಿಶೇಷವಾಗಿ ಇದನ್ನು ಎನರ್ಜೈಸ್ ಮಾಡುವಂಥ ಬೇರೆ ಬೇರೆ ಐಡಿಯಾಗಳು ಸಹ ಇದೆ, ಇನ್ನೂ ಸಹ ಮಾಡುವಂಥ ಸಾಧ್ಯತೆಗಳಿದೆ. ಆದರೆ ಇದನ್ನ ನೀವು ನೋಡ್ಕೊಳ್ಳಿ, ಮಹಾಸೂರ್ಯ ಗ್ರಹಣದ ದಿವಸವೇ ಸಹಸ್ರ ರವಿ ಶಾಂತಿ ಹೋಮದಲ್ಲಿ ರಾಜವರ್ಧನ ಮಣಿ ಉಂಗುರ, ಅದ್ರ ಜೊತೆಗೆ ಶೂಲಿನಿ ದುರ್ಗಾ ಹೋಮ, ಆಮೇಲೆ ಅದ್ರ ಜೊತೆಗೆ ಜ್ಯೋತಿರ್ಭೀಮೇಶ್ವರ ಮಂತ್ರ ಹವನ. ಯಾಕಂದ್ರೆ ಭೀಮನ ಅಮಾವಾಸ್ಯೆ ಆದ್ರಿಂದ ಈ ಹೊಸದಾಗಿ ಮದುವೆ ಆದಂತಹ ದಂಪತಿಗಳಂತೂ ಇದನ್ನು ಧಾರಣೆ ಮಾಡಿಕೊಂಡ್ರೆ ಇನ್ನೂ ಅದ್ಭುತ. ಯಾಕೆಂದ್ರೆ ಜ್ಯೋತಿರ್ಭೀಮೇಶ್ವರ ಒಂದು ಮಂತ್ರಹೋಮದ ಜೊತೆಗೆ ನಾವು ಸ್ವಯಂವರ ಪಾರ್ವತಿ ಮಂತ್ರಹೋಮದಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ. ಕೆಲವರಿಗೆ ರಾಶಿ ನಕ್ಷತ್ರಗಳು ಗೊತ್ತಿರಲ್ಲ, ಹೆಸರು ವಿಳಾಸ ಆದ್ರೂ ಪರವಾಗಿಲ್ಲ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಭೀಮನ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳು, ಸಹಸ್ರ ರವಿ ಶಾಂತಿ ಹೋಮ, ಸಹಸ್ರ ಸೂರ್ಯ ಶಾಂತಿ ಹೋಮ, ಶೂಲಿನಿ ದುರ್ಗಾ ಹೋಮ, ಅದ್ರ ಬಗ್ಗೆ ಮುಂದೆ ವಿಡಿಯೋಗಳು ಮಾಡ್ತೀನಿ ನಾನು ಶೂಲಿನಿ ದುರ್ಗಾ ಬಗ್ಗೆ. ಆಮೇಲೆ ಜ್ಯೋತಿರ್ಭೀಮೇಶ್ವರ ಮಂತ್ರ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶನಿ ಶಾಂತಿ, ಎಲ್ಲ ಹೋಮಗಳು ಲೈವ್ ಅಲ್ಲಿ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ರಾಜವರ್ಧನ ಮಣಿ, ರಾಜಯೋಗವನ್ನು ಕೊಡುವ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇವೆ. ಈ ಹಿಂದೆ ಹೋದ ವರ್ಷ ಸಹ ನಾವು ಅದನ್ನು ಕೊಟ್ಟಿದ್ವಿ. ಅದನ್ನ ಈಗ ಬಹಳ ಕಾಲ ಆದ ನಂತರ ಅದರ ಪವರ್ ಡೌನ್ ಆಗಿರುತ್ತೆ. ಸೊ ಈ ಹಿಂದೆ ಹೆಸರು ಕೊಟ್ಟಿರ್ತಕ್ಕಂಥವ್ರು ಬೇಕಾದ್ರೆ ಅದನ್ನ ವಿಸರ್ಜನೆ ಮಾಡಿ, ಹರಿಯುವ ನೀರಲ್ಲೆಲ್ಲ ಒಳ್ಳೆ ಜಾಗದಲ್ಲಿ ವಿಸರ್ಜನೆ ಮಾಡಿ ಮತ್ತೆ ಪುನಃ ಸಂಕಲ್ಪ ಸೇವೆ ಕೊಟ್ಟು ಮತ್ತೆ ಪುನಃ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಹಳಷ್ಟು ಜನ ನನಗೆ ಈ ಹಿಂದೆ ಕರೆ ಮಾಡಿ ಹೇಳಿದ್ದಾರೆ, ನನಗೆ ತುಂಬಾ ಅದೃಷ್ಟ ಸಿಕ್ಕಿದೆ ರಾಜವರ್ಧನ ಮಣಿಯನ್ನ ಧಾರಣೆ ಮಾಡಿಕೊಂಡಾಗ ಅಂತ. ಸೊ ಈ ಮಣಿಯನ್ನ ವಿಶೇಷವಾಗಿ ಈ ಹೋಮಗಳಲ್ಲಿ ಗ್ರಹಣದಲ್ಲಿ ದಿನ ಎನರ್ಜೈಸ್ ಮಾಡಿದಾಗ ಇನ್ನೂ ಪವರ್ ಜಾಸ್ತಿ ಆಗಿರುತ್ತೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ತುಂಬಾ ಲಿಮಿಟೆಡ್ ಸ್ಟಾಕ್ ಉಂಗುರ ಮಾಡಿಸಿರ್ತಕ್ಕಂಥದ್ದು. ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿಕೊಂಡು ಹೋಮಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಹೆಸರು ಕೊಟ್ಕೊಳ್ಳಿ. ಒಳ್ಳೆದಾಗ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.